ನೀವೆಲ್ಲ ಓದ್ಕೊಂಡಾಯ್ತಾ? ಇಲ್ಲ ಈಗಷ್ಟೇ ಕುತ್ಕೊಂತಾ ಇರೋದು ಲಿಲ್ಲಿ. ಈಗಷ್ಟೇ ಮೀನಾ ನನಗೆ ಯಾವ್ದಾವ್ದು ಕ್ವೆಶ್ಚನ್ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಟಿಕ್ ಮಾಡ್ಕೊಟ್ಲಾ, ಅದನ್ನೇ ಟಿಕ್ ಮಾಡ್ಬಿಟ್ಟು ಓದ್ತಾ ಇದ್ದೀನಿ. ಹೌದಾ? ನಾನು ಎಲ್ಲ ಲೆಸನ್ ಓದಿದೀನಿ ಅಚ್ಚು. ಮತ್ ನಿನ್ನೆ ಹೇಳ್ದೆ ಓದ್ಲಿಲ್ಲ ಅಂತ ಅಂದ್ಬಿಟ್ಟು ಇವತ್ತು ಸ್ಕೂಲಲ್ಲಿ ನಿನ್ನೊಟ್ಟಿಗೆ ಬರ್ತೀನಿ ಓದ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಓದ್ಕೊಂಡ್ ಬಂದಿದ್ಯಲ್ಲ, ಮತ್ತೆ ಯಾಕೆ ಬಂದೆ? ಸುಮ್ಮನೆ ನೀವೆಲ್ಲ ಕುತ್ಕೊಂಡು ಓದ್ತಾ ಇರ್ತೀರಾ, ಮೀನನು ನಿಮ್ಮನೆಗೆ ಬಂದ್ಬಿಟ್ಲಲ್ಲ, ಅದಕ್ಕೆ ನಾನು ಬರೋಣ ನಿಮ್ಮೊಟ್ಟಿಗೆ ಕುತ್ಕೊಳ್ಳೋಣ ಅಂತ ಆಸೆ ಆಯ್ತು, ಅದಕ್ಕೆ ಬಂದೆ. ಓ ಹೌದಾ? ಹೌದಚ್ಚು. ಅಚ್ಚು ನಿನ್ ಬ್ಯಾಗ್ ಇನ್ನು ಹಂಗೆ ಹೊಸದ್ ತರನೇ ಇದೆಯಲ್ಲ, ನನ್ ಬ್ಯಾಗು ಕಟ್ ಆಗ್ಬಿಡ್ತು, ನಾನೀಗ ಬೇರೆ ಬ್ಯಾಗ್ ತಗೋಬೇಕು ಗೊತ್ತಾ? ಹೌದಾ ಲಿಲಿ? ಹಂಗಂದ್ರೆ ನಿಮ್ಗೆ ಹೊಸ ಬ್ಯಾಗ್ ಅಲ್ಲ? ನಾನ್ ನೋಡು ಇನ್ನ ಚೆನ್ನಾಗಿದೆ ಬ್ಯಾಗು, ನಮ್ಮನೇಲೂ ಏನಾದ್ರೂ ಕಟ್ ಆದ್ರೇನೆ ಕೊಡಿಸ್ತಾರೆ, ಇನ್ ಚೆನ್ನಾಗಿದ್ರೆ ಎಲ್ಲ ಕೊಡ್ಸಲ್ಲ. ಹೌದು, ಚೆನ್ನಾಗಿದ್ರೆ ಯಾರಾದ್ರೂ ಕೊಡಿಸ್ತಾರಾ? ಬಿಡು, ಅದೇ ಬ್ಯಾಗ್ ತಗೊಂಬ, ನಾನಂತೂ ಹೊಸ ಬ್ಯಾಗ್ ತಗೊಳ್ತೀನಪ್ಪ. ಅಚ್ಚು ಏನ್ ಮೀನಾ? ಅಚ್ಚು ಹೀಗೆ ಮಾತಾಡ್ತಾ ಇದ್ರೆ ಹೇಗೆ? ಓದ್ಬೇಕಲ್ಲ, ಇನ್ನು ನಮ್ಗೆ ಟೈಮ್ ಇಲ್ಲ, ನಾಳೆ ಟೆಸ್ಟ್ ಅಂತ ಮ್ಯಾಮ್ ಹೇಳಿದಾರಲ್ಲ. ಇನ್ನು ನೈಟ್ ಆಯ್ತಂದ್ರೆ ಊಟ ಮಾಡ್ಬಿಟ್ಟು ಮಲಗ್ ಬಿಡ್ತೀವಿ, ಮತ್ತೆ ಎಲ್ಲಿರುತ್ತೆ ಟೈಮ್ ಓದಕ್ಕೆ? ಓ ಹೌದಲ್ವಾ, ನನ್ಗೆ ನೆನಪೇ ಇಲ್ಲ. ಸರಿ ಸರಿ ಓದ್ಬೇಕು, ಒಂಚೂರು ಟೈಮ್ ವೇಸ್ಟ್ ಮಾಡಬಾರ್ದು. ಆಯ್ತು ಮೀನಾ, ಥ್ಯಾಂಕ್ಸ್ ಆಯ್ತಾ? ಏನಿಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ, ನೀನು ಓದಿದ್ರೇನು ಪರವಾಗಿಲ್ಲ, ಮತ್ತೆ ತೆಗೆದು ಬುಕ್ನ ಓದು ಆಯ್ತಾ? ನನ್ಗೆ ಟೈಮೇ ಇಲ್ಲ, ತುಂಬಾ ಕ್ವೆಶ್ಚನ್ಸ್ ಎಲ್ಲ ಇದೆ, ಓದ್ಬೇಕು. ಆಯ್ತಚ್ಚು, ಓದು. According to the poem, what is a joyful sight on a hot summer day? ಅಲ್ಲ ಲಿಲ್ಲಿ, ನಿಮ್ ಮನೇಲಿ ಏನಚ್ಚು? ಅಲ್ಲ ನಿಮ್ ಮನೇಲಿ ನಿಮ್ಮಮ್ಮ ಇದಾರಲ್ಲ, ಅವರು ಅಲ್ಲಿ ಹೋದ್ರಾ? ಅಚ್ಚು ನೀ ಟೈಮ್ ಇಲ್ಲ ಅಚ್ಚು, ಯಾಕೆ ಹೀಗೆ ಮಾಡ್ತಾ ಇದೀಯಾ? ಓದಚ್ಚು. ಆಯ್ತು ಮೀನಾ, ಸಾರಿ ಆಯ್ತಾ? According to the poem, what is a joyful sight on a hot summer day? ಲಿಲ್ಲಿ, ಅದೇ ನಾನು ಹೇಳೋದು ಮರ್ತೋದೆ. ಸೂಪರ್ ಮಾರ್ಕೆಟ್ ಓಪನ್ ಮಾಡಿದ್ರಲ್ಲ ಜೂಲಿ ಅವ್ರದ್ದು ಇವತ್ತು, ಅದಕ್ಕೆ ನಿಮ್ಮಮ್ಮ ಹೋಗಿದ್ರಾ? ಅಚ್ಚು ಇಲ್ಲ ಮೀನಾ, ಅದೇನಿಲ್ಲ, ಇವತ್ತು ಸೂಪರ್ ಮಾರ್ಕೆಟ್ ಓಪನ್ ಮಾಡಿದ್ರಲ್ಲ, ಅದಕ್ಕೆ ಅವ್ರ ಅಮ್ಮ ಹೋಗಿದ್ರಾ ಅಂತ ಕೇಳ್ತಾ ಇದ್ದಿದ್ದು. ಹೋದ್ರು ಅಂತ ಹೇಳಿದ್ರೆ ಆಯ್ತು ಅಂತ ಸುಮ್ಮನೆ ಆಗ್ತಾ ಇದ್ದೆ ಅಷ್ಟೇ. ನಾನು ಓದ್ತೀನಿ ಈಗ. ಆಯ್ತಚ್ಚು. ಲಿಲಿ ಸುಮ್ಕೆ ನನ್ನ ಹತ್ರ ಮಾತಾಡ್ಸ್ಬೇಡ ಆಯ್ತಾ, ನೀನು ಓದು. According to the poem, what is a joyful sight? ಆಮೇಲೆ joyful sight on a hot summer day. ಐ ಅಕ್ಕ, ನಿನಗೆ ಹೇಗೆ ಗೊತ್ತು ನಮ್ಮ ಬುಕ್ಕಲ್ಲಿ ಇರೋದು? ಚೆನ್ನಾಗಿ ಹೇಳ್ತಾ ಇದೀಯಾ. ತಿರುಗಿಸಿ ಒಂದೇ ಕ್ವೆಶ್ಚನ್ 50 ಸಲ ಓದ್ತಾ ಇದ್ರೆ ಎಲ್ರಿಗೂ ಗೊತ್ತಾಗತ್ತೆ. ಮಾತಾಡ್ತೀಯಾ? ಅವಳನ್ನ ಕರ್ಕೊಂಡು ಹೋಗಿ ಹೊರಗಡೆ ಕುತ್ಕೊಂಡು ಮಾತಾಡು ಆಯ್ತಾ? ಇಲ್ಲಿ ಕುತ್ಕೊಂಡು ನೀನು ಮಾತಾಡ್ತಾ ಇದ್ರೆ ಓದದ ಇಲ್ಲ ನೀವು ಮಾತಾಡೋದು ಕೇಳಿಸ್ಕೊಳ್ತಾ ಇರೋದಾ? ಆ ಮೀನ ಅಷ್ಟೊತ್ತಿಂದ ಹೇಳ್ತಾ ಇದ್ದಾಳೆ, ಮತ್ತೆ ತಿರುಗಿಸಿ ಅವಳ ಹತ್ರ ಮಾತಾಡ್ತಾನೆ ಇದೆಯಾ? ನೀನು ಓದಲ್ಲ, ಓದೋರ್ಗೂ ಬಿಡಲ್ವಾ ನೀನು? ಮೊದಲೇ ಓದ್ತಾ ಇದ್ನಲ್ಲ, ಇಲ್ಲಿ ಬಂದ್ಮೇಲೆ ನಾನು ಮಾತಾಡಿದ್ದು. ಅವಳು ಯಾಕೆ ಬಂದ್ಲು ಸುಮ್ಮನೆ? ಅವಳು ಹೋಗಕ್ಕೆ ಹೇಳು ಮನೆಗೆ. ಅಚ್ಚು, ಯಾರಾದ್ರೂ ಮನೆಗೆ ಬಂದವ್ರನ್ನ ಹೋಗು ಅಂತ ಯಾರಾದ್ರೂ ಹೇಳ್ತಾರಾ? ಏನ್ ಬುದ್ಧಿ ನಿಂದು? ಮತ್ತೆ ನೀವೇ ಹೇಳ್ತಾ ಇದ್ದೀರಲ್ಲ ಮಾತಾಡ್ತಿದ್ದೀನಿ ಅಂತ, ಅದಕ್ಕೆ ಹೇಳಿದ್ದು. ನೀನು ಅವಳ ಹತ್ರ ಮಾತಾಡಬೇಡ, ಅವಳು ಓದ್ತಾ ಇದ್ದಾಳಲ್ಲ, ನೀನು ಓದು. ಸುಮ್ಮನೆ ಯಾಕೆ ಈ ತರ ಮಾಡ್ತಾ ಇದೀಯ ನೀನು? ಹಾಯ್. ಇವಳೊಬ್ಳು ಕಡಿಮೆ ಇದ್ಲು, ಇವಳು ಬಂದ್ಬಿಟ್ಲು. ಇನ್ನೇನೋ ಮಾಡ್ಕೊಳ್ರಿ. ನಾನಂತೂ ಆಚೆ ಹೋಗಿ ಕುತ್ಕೊಂಡು ಓದ್ತೀನಿ. ಅಚ್ಚು, ವಾಟ್ ಪ್ರಾಬ್ಲಮ್? ಅಕ್ಕ ಯಾಕೆ ಈ ತರ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ? ಏನಾಯ್ತು? ನಿನ್ ತಲೆ ಆಯ್ತು. ಹೌದು, ನೀನ್ ಯಾಕೆ ಬಂದೆ? ಹೇ ಯು ಬ್ಲಡಿ. ಹೇ ಅಚ್ಚು, ನೀನ್ ಹೇಳ್ತಾ ಇದ್ಯಾ ಇದು ನಂದು ಮಾವನ್ ಮನೆ, ನಾನು ಯಾಕೆ ಬರ್ಬಾರ್ದು? ಇದು ನಿನ್ ಮಾವನ್ ಮನೆ ಆದ್ರೆ ಇದು ನಮ್ ಮನೆ, ಗೊತ್ತಾ?
ಯು ಬ್ಲಡಿ. ಅವಳು ಮಾತಾಡ್ಸಲ್ಲ, ಇವಳು ಮಾತಾಡ್ಸಲ್ಲ. ಈಗ ಇರೋದು ಬರೀ ಮೀನಾನೇ. ನನ್ಗೆ ಮೀನನ್ ಕಂಡ್ರೆ ಇಷ್ಟನೇ ಇಲ್ಲ. ಅದೇ ಏನ್ ಮಾಡೋದು? ಈಗ ಇಲ್ಲಿ ಯಾರೂ ಇಲ್ಲ. ಅವಳ ಹತ್ರ ಮಾತಾಡ್ಸೋಣ. ಅವಳು ಮಾತಾಡ್ತಾಳೆ. ಮೀನಾ, ಹೇ ಮೀನಾ. ಹಾ ಹೇಳಿ ಜೂಲಿ. ಮೀನಾ, ನಮ್ಗೆ ಓದೋದಿಕ್ಕೆ ಟೈಮ್ ಇಲ್ಲ. ಯಾರ ಹತ್ರನೂ ಮಾತಾಡ್ಬೇಡ, ನೀನು ಓದು. ಓಕೆ ಅಚ್ಚು. ಅಚ್ಚು ಓಲ್ಡ್ ಮನೇಲಿ ಇರೋದಕ್ಕಿಂತ ಈಗ ತುಂಬಾ ಚೇಂಜಸ್ ಆಗ್ಬಿಟ್ಟಿದ್ದಾಳೆ. ಅವಾಗಿಂತ ಈಗ ತುಂಬಾ ಕಡಿಮೆ ನನ್ನ ಹತ್ರ ಮಾತಾಡೋದು. ತಡಿ ನಿಂಗೆ ಮಾಡ್ತೀನಿ. ಈಗ ನೀನೇ ನನ್ನ ಹತ್ರ ಬಂದು ಮಾತಾಡ್ಸಂಗೆ ಮಾಡಲಿಲ್ಲ ಅಂದ್ರೆ ನೋಡು. ಇವತ್ತು ನಾವೊಂದು ನ್ಯೂ ಸೂಪರ್ ಮಾರ್ಕೆಟ್ ಓಪನ್ ಮಾಡ್ಬಿಟ್ಟು ಬಿಸಿ ಅಂದ್ರೆ ಬಿಸಿ ಆಗಿದ್ವಿ. ಫ್ರೂಟ್ಸು, ಚಾಕ್ಲೇಟ್ಸು, ಸ್ನಾಕ್ಸು ಎಲ್ಲ ತುಂಬಾ ಇದಾವೆ ನಮ್ಮ ಶಾಪಲ್ಲಿ. ತುಂಬಾ ಜನ ಬಂದು ತಗೊಂಡು ಹೋಗ್ತಾನೇ ಇದ್ರು. ನಾನು ತುಂಬಾ ತಿಂದ್ಬಿಟ್ಟು ಹೊಟ್ಟೆ ಫುಲ್ ಬಿಟ್ಟಿದೆ. ಜೂಲಿ, ಅದು ಇಬ್ರು ಗುರಾಯಿಸ್ತಾ ಇದ್ದೀರಾ? ಏನಿಲ್ಲ, ಜೂಲಿ ಇದ್ದಾಳಲ್ಲ, ಅವಳು ಏನೋ ಹೇಳಕ್ ಬರ್ತಿದ್ದಾಳೆ. ಅದಕ್ಕೆ ಪಾಪ ಅವಳು ಇಷ್ಟು ತನಕ ಬೊಗಳ್ತಾನೇ ಇದ್ದಾಳೆ. ಯಾರು ಕಿವಿಗೆ ಹಾಕೊಳ್ಳಿಲ್ಲ ಅಂದ್ರೆ ಹೆಂಗೆ? ಅದಕ್ಕೆ ಏನಂತ ಕೇಳ್ತಾ ಇದ್ದೀನಿ. ಒಂದ್ 5 ನಿಮಿಷ, ಏನಿಲ್ಲ 5 ನಿಮಿಷ ಮಾತಾಡ್ಬಿಟ್ಟು ಆಮೇಲೆ ಓದೋಣ. ಅಚ್ಚು, ನಿನಗಂದ್ರೆ ಒಂದ್ ನ್ಯಾಯ, ನಮ್ಗಂದ್ರೆ ಒಂದ್ ನ್ಯಾಯನಾ? ನೀನ್ ಮಾತ್ರ ಮಾತಾಡ್ಬೋದು, ಅದಕ್ಕೇನಾದ್ರೂ ಒಂದು ಸುಳ್ಳು ಹೇಳ್ಕೊಂಡು ರೀಸನ್ ಹೇಳ್ತಾ ಇದೀಯಾ. ನಾವು ಮಾತಾಡಿದ್ರೆ ಮಾತಾಡ್ಬೇಡ್ರಿ ಅಂತ ಕೂಗೋದು ಅಲ್ಲ? ಅದೆಲ್ಲ ಏನಿಲ್ಲಪ್ಪ, ನೀನ್ ಹಂಗ ಅನ್ಕೊಳ್ಳೋದು. ಜೋಲಿ, ಏನ್ ಗೊತ್ತಾ, ನಿಮ್ ಶಾಪಲ್ಲಿ ಏನೇನಿದೆ? ನಿಮ್ ಶಾಪ್ ಎಲ್ಲಿ ಬರುತ್ತೆ? ಅಮ್ಮನ ಹತ್ರ ಹೇಳಿ ಒಂದ್ಸಲ ನಾನು ನಿಮ್ ಶಾಪಿಗೆ ಬರ್ತೀನಿ. ಶಾಪಲ್ಲಿ ತಿನ್ನಕ್ಕಿದೆ ಅಂದ ತಕ್ಷಣ ಹೇಗೆ ಮಾತಾಡ್ತಾ ಇದ್ದಾಳೆ ನೋಡು. ಬ್ಯಾಡ್ ಗರ್ಲ್ ಅಚ್ಚು. ಬಾ ಬಾ, ನೀನ್ ನನ್ ಶಾಪಿಗೆ ಬಾ, ಮಾಡ್ತೀನಿ. ಏನ್ ಜೋಲಿ, ಏನು ಮಾತಾಡ್ತಾನೆ ಇಲ್ಲ? ನಿಮ್ ಶಾಪಲ್ಲಿ ಏನೇನಿದೆ? ಎಲ್ಲಿದೆ ನಿಮ್ ಶಾಪು? ಹೇಳ್ತೀಯಾ? ನಾನು ನಿಮ್ ಶಾಪಿಗೆ ಬರ್ತೀನಿ. ಅಚ್ಚು, ನಮ್ ಶಾಪು ಕಾವೂರ್ ಇದೆಯಲ್ಲ, ಅಲ್ಲೇ ಇರೋದು. ಗೊತ್ತಿಲ್ವಾ ನಿನಗೆ? ಅದಕ್ಕೆ ನೀನ್ ಇವತ್ತು ನಮ್ ಫಂಕ್ಷನ್ ಗೆ ಬಂದಿದ್ರೆ ಎಲ್ಲ ಗೊತ್ತಾಗ್ತಿತ್ತು, ಗೊತ್ತಾ? ಏ ಜೂಲಿ, ಜೂಲಿ, ನಿಮ್ ಶಾಪ್ ಅಲ್ಲಿ ಏನೇನಿದೆ ಅಂತ ಹೇಳು. ತುಂಬಾ ದೊಡ್ಡ ಶಾಪ್ ಅಂತೆ ಎಲ್ರೂ ಹೇಳ್ತಾ ಇದ್ದಾರೆ. ಗಾಡ್ ಅಚ್ಚು, ನಮ್ ಶಾಪ್ ಎಷ್ಟು ದೊಡ್ಡದು ಅಂತ ಗೊತ್ತಾ? ನಿಂಗೆಲ್ಲ ಗೊತ್ತೇ ಇಲ್ಲ. ನಮ್ ಶಾಪ್ ಕಡೆ ನೀನ್ ಬಂದ್ರೆ, ಒಳಗೆ ಬಂದ ತಕ್ಷಣ ಯಾವ ಕಡೆ ಹೋಗೋದು, ಯಾವ ಕಡೆಯಿಂದ ಬರೋದು ಏನೂ ಗೊತ್ತಾಗಲ್ಲ ನಿಂಗೆ. ಅಷ್ಟು ದೊಡ್ಡ ಶಾಪ್ ಇದೆ ಗೊತ್ತಾ? ಜೂಲಿ, ಹೌದಾ? ಹೌದು. ಹಂಗಂದ್ರೆ ಅಂಗಡಿಯಲ್ಲಿ ತುಂಬಾ ಚೆನ್ನಾಗಿ ವ್ಯಾಪಾರ ಆಗ್ಬೋದೇನೋ, ಹೌದಲ್ಲ? ಗಾಡ್ ಅಚ್ಚು, ನಿನಗೆ ಗೊತ್ತೇ ಇಲ್ಲ. ಶಾಪ್ ಓಪನ್ ಮಾಡಿದ್ಮೇಲೆ ಜನ ಅಂದ್ರೆ ಜನ, ಎಷ್ಟು ಜನ ಗೊತ್ತಾ? ಒಳಗೆ ಶಾಪ್ ಒಳಗೆ ಬಂದ್ಬಿಟ್ಟು ಜನ ನಿಂತ್ಕೊಳ್ಳಿಕ್ಕೆ ಜಾಗ ಇಲ್ಲ, ಅಷ್ಟು ಜನ ಬಂದಿದ್ದಾರೆ ಗೊತ್ತಾ? ಎಷ್ಟು ವ್ಯಾಪಾರ ಆಗಿದೆ ಗೊತ್ತಾ? ನನ್ ಮಮ್ಮಿ, ನನ್ ಡ್ಯಾಡಿ, ನಮ್ಮ ಅಜ್ಜಿ, ನನ್ ಬ್ರದರ್ ಎಲ್ಲಿಗೂ ತುಂಬಾ ಹ್ಯಾಪಿ ಅಂದ್ರೆ ಹ್ಯಾಪಿ, ಗೊತ್ತಾ? ಓ ಹೌದಾ ಜೂಲಿ, ನನಗೂ ನಿಮ್ಮ ಅಂಗಡಿನ ನೋಡ್ಬೇಕಂತ ತುಂಬಾ ಆಸೆ ಇದೆ ಗೊತ್ತಾ? ಓಕೆ, ಈ ಸಂಡೇ ನಮ್ ಶಾಪಿಗೆ ಬರ್ತೀಯಾ? ಏನು ಸಂಡೇನಾ? ಸಂಡೇ ಬರ್ತೀನಿ. ಅಚ್ಚು, ಸಂಡೇ ಅನು ಅಕ್ಕನ ಬರ್ತ್ಡೇ ಅಲ್ಲ? ವಾವ್, ಅನು ಅಕ್ಕನ ಬರ್ತ್ಡೇ ಅಲ್ಲ? ನನಗೆ ನೆನಪೇ ಇಲ್ಲ ಮೀನಾ. ತುಂಬಾ ಥ್ಯಾಂಕ್ಸ್ ನೆನಪು ಮಾಡಿದ್ದಕ್ಕೆ. ಅನು ಅಕ್ಕನ ಬರ್ತ್ಡೇನಾ ಈ ಸಲ ಅಪ್ಪ ಆಮೇಲೆ ಮಾವ ಎಲ್ಲ ಹೇಳಿದ್ದಾರೆ, ಈ ಸಲ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಹೌದಚ್ಚು. ಅಚ್ಚು, ನಾವ್ ಏನಾದ್ರೂ ಗಿಫ್ಟ್ ಕೊಡೋಣ ಅನು ಅಕ್ಕನ್ಗೆ? ಮೀನಾ, ಒಳ್ಳೆ ಐಡಿಯಾ. ನಮ್ಮ ಅಕ್ಕನ್ಗೆ ಇನ್ವರೆಗೂ ನಾನು ಗಿಫ್ಟೇ ಕೊಡ್ಲಿಲ್ಲ. ಈ ಸಲ ಏನಾದ್ರೂ ಸರ್ಪ್ರೈಸ್ ಆಗಿ ಕೊಡ್ಬೇಕು. ಅಚ್ಚು, ಎಲ್ಲರೂ ಸೇರಿ ಒಂದೇ ಗಿಫ್ಟ್ ಕೊಡೋಣ ಅಚ್ಚು, ಇಲ್ಲ ಸಪರೇಟ್ ಸಪರೇಟ್ ಆಗಿ ಕೊಡೋಣ? ನಾನು ಸಪರೇಟ್ ಆಗಿ ಕೊಡ್ತೀನಿ ಮೀನಾ, ನೀನು ಸಪರೇಟ್ ಆಗಿ ಕೊಡು. ಆಯ್ತಚ್ಚು. ಅಚ್ಚು, ನಮ್ಮನ್ನು ಕರೀತೀರಾ? ನಮ್ಮನ್ನು ಕರೀರಿ ಪ್ಲೀಸ್, ನಾನು ನಿಮ್ಮ ಅಕ್ಕನಿಗೆ ಗಿಫ್ಟ್ ಕೊಡ್ತೀನಿ. ಆಯ್ತು ಲಿಲ್ಲಿ, ಎಲ್ಲರನ್ನೂ ಕರೀತಾರೆ. ನಾವು ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಇದೀವಿ ಗೊತ್ತಾ? ಹೌದಾ, ಈ ಸಂಡೇನಾ? ಓಕೆ, ಹಂಗಂದ್ರೆ ನಾನು ಅನ್ನು ಅಕ್ಕನಿಗೆ ಏನಾದ್ರೂ ಸರ್ಪ್ರೈಸ್ ಗಿಫ್ಟ್ ಕೊಡ್ಬೇಕು. ಅಚ್ಚು, ನೀನೇನ್ ಗಿಫ್ಟ್ ಕೊಡ್ತೀಯಾ? ಅಯ್ಯೋ, ಅಕ್ಕನಿಗೆ ಏನ್ ಕೊಡೋದಂತ ಗೊತ್ತಾಗ್ತಾನೇ ಇಲ್ಲ, ಏನ್ ಮಾಡೋದು? ಹೋ ಗಾಡ್, ಅನ್ನು ಅಕ್ಕನಿಗೆ ನಾನು ಏನಾದ್ರೂ ಕೊಡ್ತೀನಿ, ಆದ್ರೆ ಯಾರಿಗೂ ಏನು ಹೇಳಲ್ಲ. ಸರಿ, ಓಕೆ ಬಾಯ್, ನಾನು ಬರ್ತೀನಿ, ಮನೆಗೆ ಹೋಗ್ಬೇಕು, ಓಕೆನಾ? ಆಯ್ತು ಜೋಲಿ. ಜೋಲಿ ಜೋಲಿ, ನಿಮ್ ಶಾಪ್ ಅಷ್ಟು ದೊಡ್ಡದಿದೆಯಲ್ಲ, ನಾಳೆ ಸ್ಕೂಲಿಗೆ ಬರುವಾಗ ನನಗೆ ಮಾತ್ರ ಒಂದು ಡೈರಿ ಮಿಲ್ಕ್ ತಗೊಂಡ್ ಬರ್ತೀಯಾ? ಪರ್ಕೆ ಕಡ್ಡಿ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್